ಇನ್ನು ಅಯೋಧ್ಯ ರಾಮ ಮಂದಿರದ ಹುಂಡಿ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳ ನಡುವೆ, ತನಿಖೆಯ ನಡುವೆ ಕೆಲವೊಂದಿಷ್ಟು ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ಯೋಗ ಕೇಂದ್ರದಲ್ಲಿ, ಅಂದರೆ ಮಂದಿರದ ಯೋಗ ಕೇಂದ್ರದಲ್ಲೂ ಕೂಡ ಈ ಹುಂಡಿಯ QR ಕೋಡನ್ನು ಇಡಲಾಗಿತ್ತಂತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹಣವನ್ನು ಗೋಪ್ಯವಾಗಿ ಇಡಲಾಗಿತ್ತಂತೆ. ಅಲ್ಲಿಂದ ಕದ್ದಂಥ ಹಣವನ್ನು ಶೌಚಾಲಯಕ್ಕೆ ತೆಗೆದುಕೊಂಡೋಗಿ ಆ ನಂತರ ಹೊರಗಡೆಗೆ ಡಿಸ್ಪ್ಯಾಚ್ ಮಾಡಲಾಗ್ತಾ ಇತ್ತಂತೆ. ಹೀಗಾಗಿ ಎಲ್ಲ ಮಾಹಿತಿಗಳು ಈಗ ತನಿಖೆಯಿಂದ ಹೊರಗಡೆ ಬರ್ತಾ ಇದೆ. ಇದರ ಜೊತೆಗೆ ರಾಜಕೀಯ ಕೂಡ ಸೇರ್ಕೊಂಡಿದೆ. ಸಮಾಜವಾದಿ ಪಕ್ಷ BJP ಮೇಲೆ ಆರೋಪ ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಯೋಧ್ಯೆಯಿಂದ ಕರ್ನಾಟಕಕ್ಕೂ ಕೂಡ ಹಣ ಹರಿದು ಬಂದಿದೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ BJP ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ಆದರೆ ಈ ಯುದ್ಧ ಅಂದರೆ ಮಾತಿನ ಸಮರ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. और कम से कम 20,000 करोड़ रुपए का घपला है कि दूध का दूध और पानी का पानी सबके सामने आएगा। दूध का दूध, पानी का पानी हो न हो, चांदी की चांदी वापस हो जाए, सोने का सोना वापस हो जाए। आप राम मंदिर क्यों नहीं गए? ये मैं नहीं पूछ रही, देश की जनता पूछना चाहती है। ತತ್ಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಇದರಲ್ಲಿ ಅದು ಕರ್ನಾಟಕದವರೆಗೂ ಸಹ ಬಂದಿದೆ. ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಕಳ್ಳತನ ಪ್ರಕರಣದ ಜಾಡು ಬಗೆರಷ್ಟು ಬಯಲಾಗ್ತಿದೆ. ರಾಮನ ಹುಂಡಿಗೆ ಕನ್ನ ಹಾಕ್ತಿದ್ದವರ ಖತರ್ನಾಕ್ ಪ್ಲಾನ್ ಬಟಾ ಬಯಲಾಗಿದೆ. ಅಯೋಧ್ಯೆಯ ಯೋಗ ಕೇಂದ್ರದಲ್ಲಿ ಪೊಲೀಸ್ ದಾಳಿಯ ವೇಳೆ ಪ್ರತ್ಯೇಕ ಕಾಣಿಕೆಯ ಡಬ್ಬಿ ಪತ್ತೆಯಾಗಿದೆ. ಈ ಕಾಣಿಕೆ ಡಬ್ಬಿ ಮೇಲೆ ರಾಮರಾಜ್ಯ ಕೋಶ ಎಂಬ ಬರಹ ಇರುವ QR ಕೋಡ್ ಅಳವಡಿಸಲಾಗಿದೆ. ಅಲ್ಲದೆ ಡಬ್ಬಿಯ ಒಳಗಡೆ ಹಣ ಇರುವ ಕಪ್ಪು ಬ್ಯಾಗ್ ಕೂಡ ಪತ್ತೆಯಾಗಿದೆ. ಈ ಯೋಗ ಕೇಂದ್ರಕ್ಕೂ ರಾಮ ಮಂದಿರದಲ್ಲಿನ ಕಾಣಿಕೆ ಲೂಟಿಗೂ ಏನ್ ಸಂಬಂಧ ಅನ್ನೋದನ್ನೇ ವಿವರಿಸ್ತೀವಿ ನೋಡಿ. ಶ್ಯಾಮ್ ಸಾಧನಾಲಯ ಯೋಗ ಕೇಂದ್ರ ಅಯೋಧ್ಯೆಯಲ್ಲಿದೆ. ಇದೇ ಯೋಗ ಕೇಂದ್ರದಲ್ಲಿ ರಾಮನ ದೇಣಿಗೆ ಲೂಟಿ ಪ್ರಕರಣದ ಆರೋಪಿ ಅವಿನಾಶ್ ಶುಕ್ಲಾ ಲಾಕ್ ಆಗಿದ್ದ. ಜೂನ್ 5ರಂದು ಅವಿನಾಶ್ ಶುಕ್ಲಾನನ್ನ ಪೊಲೀಸರು ಬಂಧಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕೆಲಸಕ್ಕೆ ಸೇರಿದಾಗಿನಿಂದ ಯೋಗ ಕೇಂದ್ರದಲ್ಲಿ ಅವಿನಾಶ್ ಶುಕ್ಲಾ ತನ್ನ ಸಹೋದರ ಅಭಿಷೇಕ್ ಜೊತೆಗೆ ವಾಸವಿದ್ದ. ಇದೇ ವೇಳೆ ರಾಮ ಮಂದಿರಕ್ಕೆ ಪ್ರತಿದಿನ ಬರುವ ಕಾಣಿಕೆಯ ಮೊತ್ತದ ಬಗ್ಗೆ ಚರ್ಚೆಯಾಗ್ತಿದೆ. ಜೂನ್ 7ಕ್ಕೂ ಮುನ್ನ ನಿತ್ಯ 16 ಲಕ್ಷದಿಂದ 18 ಲಕ್ಷ ಹಣ ಬರ್ತಿತ್ತು. ಜೂನ್ 7ರ ನಂತರ ಅಂದ್ರೆ ಅದ್ಯಾವಾಗ ರಾಮ ಮಂದಿರ ಹಗರಣದ ಬಗ್ಗೆ ಚರ್ಚೆ ಶುರುವಾಯಿತೋ 22ರಿಂದ 24 ಲಕ್ಷ ಹಣ ಕಾಣಿಕೆಯಾಗಿ ಬಂದಿದೆ. ಅಂದ್ರೆ ಪ್ರಕರಣ ಬಯಲಾಗುವ ಮುನ್ನ ನಿತ್ಯ 6 ಲಕ್ಷ ರೂಪಾಯಿ ಕಳ್ಳತನವಾಗ್ತಿತ್ತು. ಅಂದ್ರೆ ತಿಂಗಳಿಗೆ 1,80 ಲಕ್ಷ. ಈ ರೀತಿ ವರ್ಷಕ್ಕೆ ಸುಮಾರು 21,60 ಲಕ್ಷದಷ್ಟು ಲೂಟಿ ಮಾಡಲಾಗಿತ್ತು ಎನ್ನಲಾಗಿದೆ. ರಾಮ ಮಂದಿರ ದೇಣಿಗೆ ಹಗರಣದ ಬಗ್ಗೆ SIT ತನಿಖೆ ನಡೆಯುತ್ತಿದೆ. ಇತ್ತ SP ಮುಖಂಡ ರಾಮ್ ಗೋಪಾಲ್ ಯಾದವ್ ಗಂಭೀರ ಆರೋಪ ಮಾಡಿದ್ದಾರೆ. ದೇಣಿಗೆಯಲ್ಲಿ 20,000 ಕೋಟಿಯ ಹಗರಣ ನಡೆದಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. इसमें बड़े बड़े लोग शामिल हैं और कम से कम 20,000 करोड़ रुपए का घपला है। सोना चांदी जेवर लोगों ने 50-50 किलो सोना दिया, करोड़ों रुपया दिया, हीरे के हार दिए करोड़ों रुपए, पता ही नहीं किसी। ರಾಮ ಮಂದಿರ ದೇಣಿಗೆ ಬಗ್ಗೆ ಪ್ರಶ್ನಿಸಿದ್ದ SP ನಾಯಕರಿಗೆ ಯೋಗಿ ಆದಿತ್ಯನಾಥ್ ಮೊನ್ನೆ ತಿರುಗೇಟು ಕೊಟ್ಟಿದ್ರು. ಈ ಮಾತಿಗೆ ತಿರುಗಿ ಬಿದ್ದ SP ಸಂಸದ ಅಖಿಲೇಶ್ ಯಾದವ್ ಬೆಳ್ಳಿಗೆ ಬೆಳ್ಳಿ ವಾಪಸ್ ಬರ್ಬೇಕಿದೆ, ಬಂಗಾರಕ್ಕೆ ಬಂಗಾರ ವಾಪಸ್ ಬರ್ಬೇಕಿದೆ ಅಂತ ಕಿಚ್ಚಾಯಿಸಿದ್ರು. सरकार की जो मंशा है, सरकार ने पहले दिन कहा कि दूध का दूध और पानी का पानी सबके सामने आएगा। दूध का दूध, पानी का पानी हो न हो, चांदी की चांदी वापस हो जाए, सोने का सोना वापस हो जाए, हीरे जवाहरात वापस हो जाए, सोने के खड़ाऊ चांदी के खड़ाऊ वो वापस हो जाए. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ದೆಹಲಿ ಮಾಜಿ CM ಅರವಿಂದ್ ಕೇಜ್ರಿವಾಲ್ ಮಂದಿರ ನಿರ್ಮಾಣವಾಗಿ 2.5 ವರ್ಷವಾದರೂ ಅಮಿತ್ ಶಾ ಒಮ್ಮೆಯೂ ಭೇಟಿ ಮಾಡಿಲ್ಲ, ರಾಮನ ಚರಣಗಳಿಗೆ ಶಾ ಒಮ್ಮೆಯೂ ನಮಸ್ಕರಿಸಿಲ್ಲ ಅಂತ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. अमित शाह जी से 5 प्रश्न पूछना चाहता हूँ. आप राम मंदिर क्यों नहीं गए? ये मैं नहीं पूछ रही, देश की जनता पूछना चाहती है. आप राम मंदिर क्यों नहीं गए? और 5वां और सबसे अहम प्रश्न, क्या आप रामचंद्र जी को भगवान मानते हैं?
ಇದು ಕರ್ನಾಟಕದವರೆಗೂ ಬಂದಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೊಸ ಬಾಂಬ್ ಹಾಕಿದ್ರು. ತತ್ಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾರ್ಯಾರು ಇದು ಎಲ್ಲಿಗೆ ಹೋಗುತ್ತೆ 200 ಕೋಟಿ ಅಂತ, ಅದು ಕರ್ನಾಟಕದವರೆಗೂ ಸಹ ಬಂದಿದೆ. ಕೆಲವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಇದು ತನಿಖೆ ನಡೀಬೇಕು. ರಾಮ ಮಂದಿರ ದೇಣಿಗೆ ಹಗರಣದ ಬಗ್ಗೆ ಒಂದು ಕಡೆ ಎಸ್ಐಟಿ ತನಿಖೆ ನಡೆಯುತ್ತಿದ್ರೆ ಮತ್ತೊಂದು ಕಡೆ ರಾಜಕೀಯ ವಾಗ್ಯುದ್ಧ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, TV9.